ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 30/9/2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, बाप आए हैं सबके दुख हर कर सुख देने, इसलिए तुम दुख हरता के बच्चे किसी को भी दुख मत दो. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಬಾಬಾ ಬಂದಿದ್ದಾರೆ ಎಲ್ಲರ ದುಃಖವನ್ನ ಹರಣೆ ಮಾಡಿ ಸುಖವನ್ನ ಕೊಡುವುದಕ್ಕಾಗಿ. ಅಂದ ಮೇಲೆ ತಾವು ಕೂಡ ಸುಖದಾತನ ಮಕ್ಕಳು, ದುಃಖ ಹರ್ತ ಸುಖಕರ್ತ ಆಗ್ರಿ, ಎಂದಿಗೂ ಯಾರಿಗೂ ದುಃಖವನ್ನ ಕೊಡಬೇಡ್ರಿ. ಬಾಬಾ ಪರಮಾತ್ಮ ಸುಖ ಕರ್ತಾ ಇದ್ದಾರೆ. ಬಾಬಾ ಕೊಡುವಂತಹ ಸುಖ ಯಾವುದು ಅಂದರೆ, ಯಾವುದು ಅನಾದಿ ರೂಪದಿಂದ ಆತ್ಮನ ಇನ್ಬಿಲ್ಟಲ್ಲಿ ಯಾವುದು ಸುಖ, ಶಾಂತಿ, ಪ್ರೀತಿ, ಶಕ್ತಿ ಇವೆಯೋ ಅವುಗಳನ್ನು ಹೇಗೆ ಅನುಭವ ಮಾಡಬೇಕನ್ನುವಂತಹ ಸನ್ಮಾರ್ಗವನ್ನು, ಸತ್ಯದ ದಾರಿಯನ್ನು ತೋರಿಸಲಿಕ್ಕೆ ಬಾಬಾ ಬಂದಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಯಾವ ಸುಖವನ್ನು ಬಾಬಾ ಕೊಡ್ಲಿಕ್ಕೆ ಬಂದಿದ್ದಾರೆ ಅದೇ ಸುಖವನ್ನು ನೀವು ಎಲ್ಲರಿಗೂ ಕೊಡ್ರಿ. ಸುಖ ಅಂದರೆ ವಸ್ತು, ಸ್ಥೂಲವಾದಂತಹ ಸಾಮಾನು, ಸ್ಥೂಲವಾದ ಸುಖ ಅಥವಾ ಶರೀರದ ಸುಖ ಅಂದರೆ ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಮಾತಾಡಿ ಏನು ಅಲ್ಪ ಕಾಲದ ಸುಖ ಆಗ್ತದ, ಅದರ ಮಾತು ಬಾಬಾ ಹೇಳ್ತಾ ಇಲ್ಲ. ಸುಖ ಅರ್ಥಾತ್ ಆತ್ಮನ ಯಾವುದು ಒರಿಜಿನಲ್ ಸುಖ ಇದೆ, ಮೂಲ ಸುಖ, ಅತೀಂದ್ರಿಯ ಸುಖ, ಆ ಸುಖವನ್ನು ಕೊಡುವಂತಹ ಸುಖ ದುಃಖ ಹರ್ತ ಸುಖಕರ್ತರು ಆಗ್ರಿ. ಯಾರಿಗೂ ಎಂದಿಗೂ ದುಃಖ ಕೊಡಬೇಡ್ರಿ ಅಂತಂದರೆ ಬಾಬಾ ಹೇಳ್ತಾರೆ, ಯಾರಿಗೂ ದೇಹ ಭಾನವನ್ನು ಹೆಚ್ಚಿಸುವಂತಹ ಮಾತುಗಳನ್ನು ಅವ್ರ ಮುಂದೆ ಮಾತಾಡಬೇಡ್ರಿ. ನಾವೆಷ್ಟು ದೇಹಭಾನದ ಮಾತುಗಳನ್ನು ಆಡ್ತೀವಿ, ಅವ್ರ ದುಃಖ ಇನ್ನೂ ಹೆಚ್ಚಾಗ್ತದ. ನಾವೆಷ್ಟು ಅವರ ದೇಹವನ್ನು ಅರ್ಥಾತ್ ಅವರ ಜೀವನ, ಅವರ ಸ್ಟೋರಿ, ಅವರ ಸ್ಥಿತಿಗತಿ, ಕ್ಯಾರೆಕ್ಟರ್ ಒಳಗಿರುವಂಥ ಸ್ಥಿತಿಗತಿಗಳನ್ನು ರಿಯಲ್ ಅಂತ ಫೀಲ್ ಮಾಡ್ತೀವಿ, ಅದು ಅವರಿಗೆ ಅಷ್ಟು ದುಃಖ ಕೊಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸುಖ ಕೊಡೋದು ಅರ್ಥಾತ್ ಅವರ ಆತ್ಮದ ಸತ್ಯ ಸ್ವರೂಪವನ್ನು ನೋಡೋದು. ದುಃಖ ಕೊಡಬೇಡ್ರಿ ಇದರ ಅರ್ಥ ಅವರಿಗೆ ದೇಹಭಾನದ ಯಾವ ಮಾತುಗಳನ್ನು ಮಾತಾಡಬೇಡ್ರಿ, ದೇಹದ ದೃಷ್ಟಿಯಿಂದ ಅವರನ್ನು ಎಂದಿಗೂ ನೋಡಬೇಡ್ರಿ, ಆತ್ಮಿಕ ದೃಷ್ಟಿಯಿಂದನೇ ನೋಡ್ರಿ. ಅರ್ಥಾತ್ ಅವ್ರ ಕ್ಯಾರೆಕ್ಟರಲ್ಲಿ ರೋಗನೇ ಇದೆ ಅಂದ್ರೂ ಕೂಡ ಇದು ರೋಗ ಕ್ಯಾರೆಕ್ಟರ್ ಒಳಗಿಂದು, ಆ್ಯಕ್ಟಿಂಗ್ ಒಳಗಿದೆ, ಆದರೆ ಈ ಆತ್ಮ ಎವರ್ ಹೆಲ್ದಿ ಇದ್ದಾರೆ ಅನ್ನುವಂತಹ ಸತ್ಯ ಸದಾ ಸ್ಮೃತಿಯಲ್ಲಿರೋದು. ಇದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರಿಗೂ ಸುಖವನ್ನೇ ಕೊಡ್ರಿ. ಪ್ರಶ್ನೆ, ऊंच पद पाने वाले बच्चों की मुख्य निशानी क्या होगी? ऊंच पद ಅರ್ಥಾತ್ ಉಂಚ ಪದವಿ ಪಡೆಯುವಂತಹ ಮಕ್ಕಳ ನಿಶಾನಿಗಳು ಏನಾಗಿರ್ತವೆ? ಶ್ರೇಷ್ಠ ಪದವಿ ಅರ್ಥಾತ್ ಕೇವಲ ಲಕ್ಷ್ಮೀನಾರಾಯಣ ಆಗೋದು, ಲಕ್ಷ್ಮೀನಾರಾಯಣರ ರಾಜಧಾನಿಯಲ್ಲಿ ಮತ್ತೆ ರಾಜಾರಾಣಿ ಆಗೋದು ಅನ್ನುವಂತಹ ಮಾತಿನ ಫಿಸಿಕಲ್ ಮಾತು ಬಾಬಾ ಹೇಳ್ತಾ ಇಲ್ಲ. ऊंच पद ಅರ್ಥಾತ್ ಬಾಪ್ ಸಮಾನ್ ಹೈಯರ್ ಕಾನ್ಷಿಯಸ್, ಸುಪ್ರೀಂ ಕಾನ್ಷಿಯಸ್ನ ಶ್ರೇಷ್ಠ ಅನುಭೂತಿ, ಅತೀಂದ್ರಿಯ ಸುಖ. ಆ ಒಂದು ಶ್ರೇಷ್ಠ ಪದವಿಯನ್ನು ಪಡಿಬೇಕು ಅಂತಂದರೆ ಅದರ ಮುಖ್ಯ ನಿಶಾನೆ ಏನು? ಅರ್ಥಾತ್ ಆ ರೀತಿ ಪದವಿ ಪಡೆಯುವಂಥವರ ಕ್ಯಾರೆಕ್ಟರ್ ಒಳಗೂ ಕೂಡ ಅವರ ಒಂದು ಪುರುಷಾರ್ಥನು ಹೇಗಿರ್ತದೆ ಅಂತ ಬಾಬಾ ಪ್ರಶ್ನೆ ಮಾಡಿದ್ದಾರೆ. ಬಾಬಾ ಉತ್ತರದಲ್ಲಿ ಹೇಳ್ತಿದ್ದಾರೆ, 1ನೇ ಪಾಯಿಂಟ್, ವೇ ಸದಾ ಶ್ರೀಮತ್ ಪರ್ ಚಲ್ತೆ रहेंगे. ಒಂದೇ ಮಾತೆ ಬಾಬಾ ಹೇಳ್ತಾರೆ, ಅವರು ಮೊಟ್ಟ ಮೊದಲು ಶ್ರೀಮತದಂತೆ ನಡೀತಾರೆ. ಶ್ರೀಮತ ಯಾವುದು? ತನಗೆ ತಾನು ಆತ್ಮ ಸ್ವರೂಪದಲ್ಲಿ ಸ್ಥಿತ ಮಾಡಿಕೊಂಡು ಪರಮಾತ್ಮ ತಂದೆಯ ಸ್ಮೃತಿಯಲ್ಲಿರೋದು. ದೇಹದಲ್ಲಿ ಇದ್ಕೊಂಡು ದೇಹದ ಪಾಠ ಮಾಡ್ತಾ ಇದ್ರೂ ಕೂಡ ತನಗೆ ತಾನು ಆತ್ಮ ಎನ್ನುವ ಸಂಪೂರ್ಣ ಸತ್ಯದ ಒಂದು ಅನುಭೂತಿಯಲ್ಲಿರೋದೇ ಮೊಟ್ಟ ಮೊದಲನೇ ಶ್ರೀಮತ. ಜರೂರ್ ಅವರು ಶ್ರೀಮತದಂತೆಯೇ ನಡೀತಾರೆ. 2ನೇ ಪಾಯಿಂಟ್, ಕಭಿ ಹಠ ನಹಿ ಕರೆಂಗೆ. ಬಾಬಾ ಹೇಳ್ತಾರೆ, ಅವರು ಎಂದಿಗೂ ಹಠ ಮಾಡೋದಿಲ್ಲ ಅಂತ. ಹಠ ಮಾಡೋದಿಲ್ಲ ಅಂತಂದರೆ ಯಾವುದೇ ವಿಷಯದಲ್ಲಿ ಕ್ಯಾರೆಕ್ಟರ್ ಒಳಗೆ ಇದು ರಿಯಲ್ ಅಂತ, ಅದು ಆಗಬೇಕು, ಮಾಡಬೇಕು, ಅದು ನನ್ನದಾಗಬೇಕು ಅಥವಾ ಇವ್ರು ಹೀಗೆ ಮಾಡಬೇಕನ್ನುವಂಥ ಹಠ ಇರೋದಿಲ್ಲ. ಯಾಕಂದರೆ ಅವ್ರಿಗೆ ಸತ್ಯ ಗೊತ್ತಿರ್ತದ. ಶ್ರೇಷ್ಠ ಪದವಿ ಪಡೆಯುವಂತಹ ಆತ್ಮ ಮೊದಲನೇ ಶ್ರೀಮತ
ಸೋಲ್ ಕಾನ್ಷಿಯಸ್ ಇರೋದ್ರಿಂದ ಅವ್ರಿಗೆ ಈ ಸತ್ಯ ಗೊತ್ತಿರ್ತದೆ, ಇದು ಮಾಡಲ್ಪಟ್ಟಂತಹ ಡ್ರಾಮಾ ಇಲ್ಲಿ ಕ್ಷಣ ಕ್ಷಣವೂ ಕೂಡ ಫಿಕ್ಸ್ಡ್ ಸ್ಕ್ರಿಪ್ಟ್ನ ಅನುಸಾರವೇ ನಡೀತಾ ಇದೆ. ಅಂದಮೇಲೆ ಇಲ್ಲಿ ಜಿದ್ದು ಮಾಡುವಂತಹ ಮಾತೇ ಇಲ್ಲ. ಮೂರನೇ ಪಾಯಿಂಟ್, अपने को आपे ही राज तिलक देने के लिए पढ़ाई पढ़कर गैलप करेंगे. ಅಂಡರ್ಲೈನ್, ಆ ಆತ್ಮರು ತಮಗೆ ತಾವು ರಾಜ ತಿಲಕವನ್ನು ಕೊಟ್ಕೊಳ್ಳೋದಕ್ಕಾಗಿ, ಅರ್ಥಾತ್ ನಮಗೆ ಯಾರೂ ರಾಜ ಮಾಡೋದಿಲ್ಲ, ಅಥವಾ ಸ್ವಯಂ ನಾನು ಸ್ಥೂಲ ರಾಜ ಆಗುವ ಮಾತಲ್ಲ. ರಾಜ ಅರ್ಥಾತ್ ತನ್ನ ಸಂಪೂರ್ಣ ಸ್ವರಾಜ್ಯ ಅಧಿಕಾರಿಯ ಸ್ಥಿತಿಯಲ್ಲಿರೋದು, ಆ ಒಂದು ರಾಜ್ಯ ಸ್ಥಿತಿಯ ಒಂದು ನಿಶ್ಚಿಂತ ಬೇಫಿಕರ್ ಬಾದಶಾ ಆಗೋದು ಅಂತ ಪುರುಷಾರ್ಥವನ್ನೇ ಮಾಡ್ತಾರೆ. ಮತ್ತು ಬಾಬಾ ಹೇಳುವ ವಿದ್ಯೆ ನಾಲೆಜನ್ನು ಪೂರ್ಣ ತಿಳ್ಕೊತಾರೆ, ಅವರು ಪೂರ್ಣ ಅರ್ಜನೆ ಮಾಡ್ಕೋತಾರೆ. ಯಾವುದು ಮಿಸ್ ಆಗಿದೆ ಅದನ್ನು ಕೂಡ ಗ್ಯಾಲಪ್ ಮಾಡ್ಕೋತಾರೆ. ಬಾಬಾ ಹೇಳಿದ ಜ್ಞಾನ ಸ್ವರೂಪರಾಗುವುದ್ರ ಕಡೆಗೆ ಪೂರ್ಣ ಅವರು ಗಮನವನ್ನು ಕೊಡ್ತಾರೆ. ನಾಲ್ಕನೇ ಪಾಯಿಂಟ್, ಅಪ್ನೆ ಕೋ ಕಭಿ ಘಾಟಾ ನಹಿ ಡಾಲೆಂಗೆ. ತಮಗೆಂದೂ ಕೂಡ ಅವರು ನುಕ್ಸಾನ್ ಮಾಡ್ಕೊಳ್ಳೋದಿಲ್ಲ. ನುಕ್ಸಾನ್ ಅರ್ಥಾತ್ ಕ್ಯಾರೆಕ್ಟರ್ ಒಳಗಿನ ಯಾವುದೇ ಕ್ರಿಯೆ ಅವರಿಗೆ ರಿಯಲ್ ಅನ್ಸೋದಿಲ್ಲ. ಸೇವಾ ಆಗಲಿ, ಈ ಡ್ರಾಮಾದೊಳಗೆ BK ಜೀವನದಲ್ಲಿ ಮಾಡುವ ಪುರುಷಾರ್ಥನೂ ರಿಯಲ್ ಅನ್ಸೋದಿಲ್ಲ. ಡ್ರಾಮಾ ಮಾಡಿಸ್ತಾ ಇದೆ, ಡ್ರಾಮಾ ಮೂಲಕ ನಡೀತಾ ಇದೆ, ಇಲ್ಲಿ ನಾನು ನನ್ನದನ್ನುವಂಥದ್ದು ಏನೂ ಇಲ್ಲ. ಅಷ್ಟೊಂದು ಆತ್ಮಸ್ಥಿತಿ ಅವರಿಗಿರ್ತದೆ. ಹೀಗಾಗಿ ಯಾವುದೇ ರೀತಿಯ ಇಲ್ಲಿ ನಡೆಯುವ ಡ್ರಾಮಾದ ಘಟನೆಗಳನ್ನು ರಿಯಲ್ ಅಂತ ಅನುಭವ ಮಾಡ್ತಾ ಒಂದು ಕ್ಷಣವೂ ಕೂಡ ಡ್ರಾಮಾದ ಸ್ಮೃತಿಯೊಳಗೆ ಮುಳುಗೋದಿಲ್ಲ. ಅವರೆಂದೂ ಫೇಲ್ ಆಗೋದಿಲ್ಲ. ಇದು ನಿಜ ಅಂತ ಅವರಿಗೆ ಅನಿಸೋದಿಲ್ಲ. ಐದನೇ ಪಾಯಿಂಟ್, ಸರ್ವ ಪ್ರತಿ ರಹಮ್ ದಿಲ್ ಅವರು ಕಲ್ಯಾಣಕಾರಿ ಬನೆಂಗೆ. ದಯಾ ಹೃದಯಿಯಾಗಿರ್ತಾರೆ, ಕಲ್ಯಾಣಕಾರಿಯಾಗಿರ್ತಾರೆ, ಸರ್ವರ ಪ್ರತಿಯಾಗಿ. ಅರ್ಥಾತ್ ಯಾರು ಶ್ರೇಷ್ಠ ಪದವಿ ತಗೊಳ್ಳುವಂತಹ ಆತ್ಮ ಇದ್ದಾರೆ, ಅವರು ದೇಹಭಾನದಿಂದ ಪರೆ ಇರೋದ್ರಿಂದ ದೇಹದ ಜಗತ್ತಿನ ಧರ್ಮ, ಯಾವುದೇ ಶಾರೀರಿಕ ಧರ್ಮ, ಶಾರೀರಿಕ ಜಾತಿ, ಶಾರೀರಿಕ ಅಂತಸ್ತು, ಇವನ್ ನಾವೆಲ್ಲರೂ ಬೇಕೇ, ನಾವು ಸಪ್ರೇಟ್ ಬಾಬನ್ ಮಕ್ಕಳು ಅನ್ನುವಂಥ ಭಾವನೆಯೂ ಇರೋದು. ಈ ಊರವರು, ಇವ್ರು ನಮ್ಮ ಮಕ್ಕಳು, ಇದು ನಮ್ಮ ಸೆಂಟರ್ ಅನ್ನೋದು ಕೂಡ ಸೂಕ್ಷ್ಮ. ಅವ್ರ ಹತ್ರ ಈ ಅಭಿಮಾನ ಇರೋದಿಲ್ಲ. ಅರ್ಥಾತ್ ಬಾಬಾ ಹೇಳ್ತಾರೆ, ದಯಾ ಹೃದಯ ಅರ್ಥಾತ್ ಸದಾ ಆತ್ಮಸ್ಥಿತಿಯಲ್ಲಿರೋದ್ರಿಂದ ಅವರಿಗೆ ಹೇಗೆ ಬಾಬಾನ್ ದೃಷ್ಟಿಯಲ್ಲಿ ಇವರು ಕುಮಾರ್ ಕುಮಾರಿ, ಇವರು ಟೀಚರ್, ಇವ್ರು ಹೀಗಿದ್ದಾರೆ ಅಂತ ಇಲ್ಲ, ಎಲ್ಲರನ್ನ ಆತ್ಮದೃಷ್ಟಿಯಲ್ಲಿ ನೋಡ್ತಾರೆ ಬಾಬಾ. ಅದೇ ರೀತಿಯಾಗಿ ಇವರೂ ಸಹ ಎಲ್ಲರೊಳಗಿನ ಸಮಾನ ಸ್ವರೂಪದ ಆತ್ಮರನ್ನೇ ನೋಡ್ತಾರೆ ಹೊರತಾಗಿ ಎಂದಿಗೂ ಕೂಡ ಇವರದು ದೈಹಿಕ ದೃಷ್ಟಿ ಕಡೆಗೆ ಹೋಗೋದಿಲ್ಲ. ಇವರು ಇಂಥವರು, ಇವ್ರ ಕ್ಯಾರೆಕ್ಟರ್ ಹೀಗಿದೆ, ಇವರ ಒಂದು ಜೀವನ ಹೀಗಿದೆ ಅಂತ, ಇವ್ರು ಇಂಥ ಕರ್ಮ ಮಾಡಿದವರು, ಈ ರೀತಿ ಬಾಬನ ವಿರೋಧಿಗಳನ್ನುವಂಥದ್ದು ಅವ್ರ ಭಾವನೆಯೊಳಗಿರೋದಿಲ್ಲ. ಅಷ್ಟು ಆತ್ಮಸ್ವರೂಪದಲ್ಲಿ ಅವರನ್ನು ನೋಡುವುದೇ ದಯಾಭಾವ. ಇದೇ ಕಲ್ಯಾಣ ಮಾಡೋದು. ಅನೇಕ ಆತ್ಮರನ್ನ ದೇಹಭಾನದಿಂದ ಮುಕ್ತ ಮಾಡೋದೇ ಕಲ್ಯಾಣ ಮಾಡೋದಾಗಿದೆ. उन्हें सर्विस का बहुत शौक होगा. सर्विस अर्थात ಸ್ಥೂಲ ಸೇವಾ ಅಥವಾ ಫಿಸಿಕಲ್ ಸೇವಾದ ಮಾತು ಹೇಳ್ತಿಲ್ಲ ಬಾಬಾ. ಭಾಷಣ ಮಾಡುವ, ಚಿತ್ರ ಪ್ರದರ್ಶನಿ ಮಾಡುವಂತಹ ಅಥವಾ ಯಾವುದೇ ರೀತಿಯ ಸ್ಥೂಲ ಸೇವಾ ಅಲ್ಲ. ಸೇವಾ ಅರ್ಥಾತ್ ನಿರಂತರ ಸೋಲ್ನ ಹೈಯೆಸ್ಟ್ ಸ್ಥಿತಿಯಲ್ಲಿ ಇದ್ದುಕೊಂಡು ನಿರಂತರ ತನ್ನ ಆತ್ಮಿಕ ತರಂಗಗಳನ್ನು ಹರಡಿಸುವಂತಹ ಹಾಗೂ ಮನ್ಮನಾಭದ ಸ್ಥಿತಿಯಲ್ಲಿ ಇದ್ದುಕೊಂಡು ಮನಸ್ಸಿನ ಶುದ್ಧ ತರಂಗಗಳನ್ನು ಹರಡಿಸುವಂತಹ ಸೇವಾ ಅವಶ್ಯ ಮಾಡ್ತಾರೆ. ಇದು ಸೇವಾದ ಶೌಕ್ ಬಾರಿರ್ತದೆ. ಆರನೇ ಪಾಯಿಂಟ್, कोई भी कुछ काम नहीं करेंगे, कोई भी कुछ काम नहीं करेंगे, ಲಡೆಂಗೆ ಜಗಡೆಂಗೆ नहीं. ಕನಿಷ್ಠ ಕೆಲಸವನ್ನು ಅವ್ರು ಎಂದೂ ಮಾಡೋದಿಲ್ಲ. ಕನಿಷ್ಠ ಕೆಲಸ ಅಂತಂದರೆ ಹೀಗೂ ಇರ್ತದೆ. ಫಿಸಿಕಲ್ ರೂಪದಲ್ಲಿನೇ ಭಾಷಣ ಮಾಡುವುದಂದ್ರೆ ಶ್ರೇಷ್ಠ, ಪಾತ್ರೆ ತೊಳೆಯೋದು ಅಂತಂದ್ರೆ ಕಡಿಮೆ ಅಂತ. ಭಾಷಣ ಮಾಡುವುದು ಫಿಸಿಕಲ್ ಸೇವಾನೇ, ಪಾತ್ರೆ ತೊಳೆಯೋದು ಫಿಸಿಕಲ್ ಸೇವಾನೇ. ತುಚ್ಚ ಕೆಲಸ ಅರ್ಥಾತ್ ಇದನ್ನು ರಿಯಲ್ ಅಂತ ಫೀಲ್ ಮಾಡೋದು. ಅಂತ ಸ್ಥೂಲ ರೂಪದೊಳಗೆ ಏನೆಲ್ಲ ನಡೀತಾ ಇದೆ ಅದು ಎಲ್ಲವೂ ಅಂದರೆ ಡ್ರಾಮಾ ಅನುಸಾರ ಕ್ಯಾರೆಕ್ಟರ್ನ ಮೂಲಕ ಏನೆಲ್ಲ ನಡೀತಾ ಇದೆ ಇದು ಡ್ರಾಮಾ ಅನುಸಾರ ನಡೀತಾ ಇದೆ. ಇದು ಸ್ವಯಂ ನಾವು ಮಾಡುವಂಥ ಕಾರ್ಯ ಅಲ್ಲ. ತುಚ್ಚ ಕೆಲಸ ಮಾಡೋದು ಅರ್ಥಾತ್
ದೇಹದಾರಿಗಳನ್ನು ದೇಹದಾರಿಯ ರೂಪದಲ್ಲಿ ನೋಡೋದು, ಡಾಕ್ಟರನ್ನು ಡಾಕ್ಟರ್ ರೂಪದಲ್ಲಿ ನೋಡೋದು, ಮದರನ್ನು ಮದರ್ ರೂಪದಲ್ಲಿ ನೋಡೋದು ತುಚ್ಚ ಕೆಲಸ. ಯಾಕಂದರೆ ಮದರ್ ಒಂದು ಕ್ಯಾರೆಕ್ಟರ್ ಡ್ರಾಮಾದ ಒಂದು ಪಾರ್ಟ್ ಇದೆ. ಅಂದ ಮೇಲೆ ಆತ್ಮನನ್ನು ನೋಡದೆ ಇವ್ರ ಮದರ್, ಇವ್ರ ಅಕ್ಕೋರು ಅಂತ ನೋಡುವ ಭಾವನೆಯೂ ಕೂಡ ಬಾಬಾ ಹೇಳ್ತಾರೆ ಬಹಳ ಸೂಕ್ಷ್ಮ ಅರ್ಥದಲ್ಲಿ ತುಚ್ಚ ಕೆಲಸ ಮಾಡೋದು. ಅಂದರೆ ಆತ್ಮದ ಸ್ವಧರ್ಮ ಮರೆತು ಇನ್ನೊಬ್ಬರೊಳಗಿನ ಆತ್ಮ ಸ್ವರೂಪವನ್ನು ನೋಡದೆ ಅವ್ರ ಕ್ಯಾರೆಕ್ಟರ್, ಅವ್ರ ಪದವಿ, ಅದು ಪೊಸಿಷನ್ ಕಣ್ಣಿಗೆ ಕಾಣಿಸ್ತದಂದ್ರೆ ಇದಕ್ಕೆ ನೀ ತುಚ್ಚ ಅಂತ ಹೇಳ್ತಾರೆ ಬಾಬಾ. ಅವರೆಂದಿಗೂ ಪರಸ್ಪರ ಜಗಳ ಆಡುವ ಮಾತು ಅಂತಂದ ತಕ್ಷಣ ನಮಗೆ ಮತ್ತೆ ಸ್ಥೂಲ ಅನ್ನಿಸ್ತದ. ಅಂದರೆ ಜೋರಾಗಿ ಮಾತಾಡೋದು, ವಾದ ವಿವಾದ ಮಾಡೋದು. ಜಗಳಾಡೋದಿಲ್ಲ ಅರ್ಥಾತ್ ಮನಸ್ಸಿನಲ್ಲಿ ನಡೆಯುವ ಯಾವುದೇ ಪ್ರಕಾರದ ಒಳ್ಳೆಯ ಕೆಟ್ಟ ವಿಚಾರಗಳ ಜೊತೆಗೆ ಘರ್ಷಣೆ ಮಾಡೋದಿಲ್ಲ. ನನ್ನೊಳಗೆ ಈ ಥರ ವಿಚಾರ ಯಾಕೆ ನಡೀತಾ ಇದ್ದಾವಂತ ಘರ್ಷಣೆಗಿಡಿಯೋದಿಲ್ಲ. ಯಾರು ಶ್ರೇಷ್ಠ ಪದವಿ ತಗೊಳ್ಳೋರಿದ್ದಾರೆ, ಯಾರು ಅವರು ಸದಾ ಶ್ರೀಮತದ ಪಾಲನೆ ಮಾಡ್ತಾರೆ, ಅರ್ಥಾತ್ ಸೋಲ್ ಕಾನ್ಷಿಯಸ್ ಅಲ್ಲಿರ್ತಾರೆ. ಸೋಲ್ ಕಾನ್ಷಿಯಸ್ ಅಲ್ಲಿರುವಂಥವರು ತಮ್ಮ ರೋಲನ್ನು ಕೂಡ, ಮನಸ್ಸಿನಲ್ಲಿ ನಡೆಯುವ ವಿಚಾರಗಳನ್ನು ಕೂಡ ಸಾಕ್ಷಿಯಾಗಿ ನೋಡ್ತಾರೆ. ಹೀಗಾಗಿ ಎಂತಹ ಒಳ್ಳೆಯ ಕೆಟ್ಟ ವ್ಯರ್ಥ ವಿಚಾರಗಳು ಬಂದ್ರೂ ಅವುಗಳನ್ನು ಪಾಸಾನ್ ಮಾಡ್ತಾರೆ, ಬಾಬಾರವರಿಗೆ ಕಳಿಸ್ತಾರೆ, ಬಾಬಾರವರಿಗೆ ಅರ್ಪಣೆ ಮಾಡ್ತಾರೆ ಹೊರತಾಗಿ ನನಗೆ ಇಂಥ ಯಾಕೆ ವಿಚಾರ ಬಂತು ಅಂತ ಘರ್ಷಣೆ ಮಾಡೋದಿಲ್ಲ. ಈ ರೀತಿ ಜಗಳವನ್ನು ಮಾಡುವಂಥವ್ರು ಅವರು ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂಥವರೇ ಶ್ರೇಷ್ಠ ಪದವಿಯನ್ನು ತಗೊಳ್ಳಲಿಕ್ಕೆ ಸಾಧ್ಯ. धारणेಗಾಗಿ मुख्य सार ಮೊದಲನೇ ಪಾಯಿಂಟ್, संगम पर बहुत सिंपल साधारण रहना है क्योंकि यह वनवाह में रहने का समय है. ಅಂಡರ್ಲೈನ್, ಸಂಗಮ ಯುಗದಲ್ಲಿ ತಮಗೆ ತಾವು ಬಹಳಷ್ಟು ಸಿಂಪಲ್ ಆಗಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಾಕಂದರೆ ಇದು ವನವಾಹದಲ್ಲಿ ಹೋಗುವಂತಹ ಸಮಯ ಆಗಿದೆ. ಅಂದರೆ ವನವಾಹ ಅರ್ಥಾತ್ ಹೇಗೆ ಲೌಕಿಕದಲ್ಲಿ ವಾನಪ್ರಸ್ಥಿ ಆಗಿ ತನ್ನೆಲ್ಲ ಅಧಿಕಾರವನ್ನು, ಅಂತಸ್ತನ್ನು, ಜವಾಬ್ದಾರಿಗಳನ್ನು ಮಕ್ಕಳಿಗೆ ಒಪ್ಪಿಸಿ ಹೋಗ್ತಾ ಇದ್ರು. ದೇವರ ಧ್ಯಾನ ಮಾಡಲಿಕ್ಕೆ, ಸತ್ಸಂಗ ಮಾಡಲಿಕ್ಕೆ, ಸತ್ಯದ ದಾರಿಯಲ್ಲಿ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ರು. ಹಾಗೆ ಬಾಬಾ ಹೇಳ್ತಾರೆ ಇದು ವನವಾಹದ ಸಮಯ ಇದೆ. ಅಂದರೆ ವಾನಪ್ರಸ್ಥಿ ಸಮಯ ಇದೆ. ಈ ಸಮಯದೊಳಗೆ ಎಷ್ಟು ಸಾಧ್ಯ ಅಷ್ಟು ಬಾಬಾ ಹೇಳ್ತಾರೆ ಸಿಂಪಲ್ ಆಗಿರ್ರಿ ಅಂತ. ಕ್ಯಾರೆಕ್ಟರ್ಗೆ ಏನೆಲ್ಲ ಸಿಕ್ಕಿದೆ ಭಲೆ ಉಪಯೋಗ ಮಾಡಿರಿ. ಆದರೆ ಕೆಲವೊಮ್ಮೆ ಹೀಗೂ ಅನ್ನಿಸ್ತದೆ, ಯಾವುದು ಸಾಧ್ಯ ಇಲ್ಲ ಅದನ್ನೂ ಕೂಡ ನಾನು ಅನುಭವ ಮಾಡಬೇಕು, ಒಳ್ಳೆ ಹೆಸರು ತಗೋಬೇಕು, ಅಥವಾ ಒಳ್ಳೆ ಕಾರ್ನಲ್ಲಿ ತಿರುಗಾಡಬೇಕು, ದೊಡ್ಡದಾದ ಬಂಗ್ಲೋ ಮಾಡಬೇಕು ಅಂತೇನಾದ್ರೂ ಬಾಬಾ ಮಾಡಿಸ್ತಿದ್ದಾರೆ, ಬಾಬಾ ನಡೆಸ್ತಿದ್ದಾರೆ ಡ್ರಾಮಾನುಸಾರ. ಅಪ್ನೆ ಆಪ್ ತಾನೇ ಎಲ್ಲ ನಡೀತಾ ಇದೆ ಬೇರೆ. ಆದರೆ ನನಗೆ ಹಿಂಗೆ ಬೇಕು, ನನಗೆ ನಾ ಹಿಂಗೆ ಕಾಣ್ಕೋಬೇಕು ಅಂತ ದೇಹಭಾನದಲ್ಲಿ ಬಂದು ಅದರ ಅನುಭವ ಮಾಡೋದಿದೆಯಲ್ಲ, ಈ ರೀತಿಯಾದಂತಹ ಇಚ್ಛೆಗಳು ಮಕ್ಕಳಿಗೆ ಇರಬಾರ್ದು. ಈ ಸಮಯದಲ್ಲಿ ಮಕ್ಕಳು ಬಹಳಷ್ಟು ಸಿಂಪಲ್ ಆಗಿ ಇರಬೇಕು ಅಂತಾರೆ ಬಾಬಾ. ಯಹಾ ಕೋಯಿ ಭಿ ಆಶ್ ನಹಿ ರಖನಿ ಹೈ. ಇದು ಸಂಗಮದ ಸಮಯ, ವಾಪಸ್ ಮನೆಗೆ ಹೋಗೋದಿದೆ. ಇಲ್ಲಿ ಯಾವುದೇ ರೀತಿಯ ಆಶೆಗಳನ್ನು, ಯಾವುದೋ ಸ್ಥಾನ ಪಡಿಬೇಕು, ಯಾವುದೋ ಹೆಸರಿಗೆ ಅರ್ಹರಾಗಬೇಕು, ಈ ರೀತಿ ಅನಿಸ್ಕೊಂಡು ನೋಡಬೇಕು, ಇಂಥ ಸ್ಥಾನದಲ್ಲಿ ಇದ್ದು ನೋಡಬೇಕು, ಬಾಬಾ ಹೇಳ್ತಾರೆ ಯಾವ ಆಶೆಗಳನ್ನು ಇಡಬೇಡ್ರಿ. ಕಭಿ ಅಪ್ನೆ ಹಾತ್ ಮೇ ಲಾ ನಹಿ ಲೇನಾ, ಲಡ್ನಾ ಜಗಡ್ನಾ ನಹಿ ಹೈ. ಎಂದಿಗೂ ಕೂಡ ತಮ್ಮ ಕೈಯಲ್ಲಿ ಕಾನೂನು ತಗೊಳ್ಬೇಡ್ರಿ ಅಂತ. ಅಂದರೆ ಯಾವತ್ತಿಗೂ ಈ ಹ್ಯೂಮನ್ ಕಾನ್ಷಿಯಸ್ನೊಳಗೆ ಯಾವತ್ತೂ ಹೀಗೆ ಇರ್ತದ, ನಾನು ಬದಲಾಯಿಸಬಲ್ಲೆ, ನಾನು ಏನಾದರೂ ಮಾಡಬಲ್ಲೆ, ನಾನು ಏನಾದರೂ ಚೇಂಜ್ ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ಇರ್ತದೆ. ಏನೂ ಮಾಡಲಿಲ್ಲ ಅಂದರೆ ಹೆಂಗ ಅಂತ ಬಾಬಾ ಹೇಳಿದ ಮೇಲೂ ಕೂಡ, ಸತ್ಯ ತಿಳಿಸಿದ ಮೇಲೂ ಕೂಡ ಬನಿ ಬನಾಯಿ ಡ್ರಾಮಾ ಬನ್ ರಹಿ ಹೇ, ಯಹಾ ಬನನೆ ಕಾ ಕುಚ್ ಹೈ ನಹಿ, ಬನನಾ ಕುಚ್ ಭಿ ನಹಿ ಹೇ. ಇಲ್ಲಿ ಏನಾದರೂ ಮಾಡುವುದು ಆಗುವುದು ಪುರುಷಾರ್ಥನೂ ಡ್ರಾಮಾ ಅನುಸಾರ ನಡೀತಾ ಇದೆ, ಡ್ರಾಮಾ ಮಾಡಿಸ್ತಾ ಇದೆ. ಆದರೂ ಹ್ಯೂಮನ್ ಕಾನ್ಷಿಯಸ್ಸಿಗೆ ಇರ್ತದೆ, ಮನುಷ್ಯ ಮನಸ್ಸೇನಿದೆ, ದೈವಿ ಮನಸ್ಸೇನಿದೆ ಅದು ಹೈಯರ್ ಕಾನ್ಷಿಯಸ್. ಆದರೆ ಮನುಷ್ಯ ಮನಸ್ಸಿನ ಜೀವನ ನಾವು ಮಾಡ್ತಾ ಇದ್ದೀವಿ ಅಂದರೆ ಜರೂರ್ ಹೀಗೆ ಅನ್ನಿಸ್ತದ, ನಾನಿದು ಬದಲಾಯಿಸ್ತೀನಿ, ನಾನು ನೋಡ್ತೀನಿ, ಇದನ್ನು ಚೇಂಜ್ ಮಾಡ್ತೀನಿ, ಇವರನ್ನು ಚೇಂಜ್ ಮಾಡ್ತೀನಿ ಅಂತ.
ಬಾಬಾ ಹೇಳ್ತಾರೆ ಚೇಂಜ್ ಮಾಡ್ಲಿಕ್ಕೆ ಹೋಗಿ ನಾವ ಕಾನೂನನ್ನು ಕೈಗೆ ತಗೊಂಡ್ಬಿಡ್ತೀವಿ. ಅದಕ್ಕೆ ಈ ರೀತಿ ಎಂದಿಗೂ ಕಾನೂನು ಕೈಗೆ ತಗೋಬೇಡ್ರಿ. ಜಗಳ ಹೊಡೆದಾಡುವ ಕೆಲಸವನ್ನ ಎಂದಿಗೂ ಮಕ್ಕಳು ಮಾಡಬಾರ್ದು ಅಂತಾರೆ ಬಾಬಾ. प्रश्न ಎರಡನೇ पॉइंट, विनाश के पहले नई राजधानी स्थापन करने के लिए सबको बाबा का पैगाम देना है कि बाबा कहते हैं मुझे याद करो तो विकर्म विनाश हो और तुम पावन बनो. ಅಂಡರ್ಲೈನ್, ವಿನಾಶದ ಮೊದಲೇ ರಾಜಧಾನಿಯ ಸ್ಥಾಪನೆ ಆಗ್ತಾ ಇದೆ. ಎಲ್ಲರಿಗೂ ರಾಜಧಾನಿ ಸ್ಥಾಪನೆ ಆಗುವ ಮೊದಲೇ ಎಲ್ಲರಿಗೂ ಈ ಸಂದೇಶವನ್ನು ಕೊಡ್ರಿ. ನಿಮಗೆ ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗ್ತಾವ, ನೀವು ಪಾವನರಾಗ್ತೀರಿ ಅಂತ. ಅಂಡರ್ಲೈನ್, ವಿನಾಶದ ಮೊದಲೇ ರಾಜಧಾನಿಯ ಸ್ಥಾಪನೆ. ವಿನಾಶದ ಮೊದಲೇ ಅರ್ಥಾತ್ ವಿನಾಶ ಅಂದ್ರೆ ಸ್ಥೂಲ ಜಗತ್ತಿನ ವಿನಾಶ ಅಲ್ಲ. ಸ್ಥೂಲ ಜಗತ್ತಿನಲ್ಲಿ ಯಾವಾಗ ಏನಾಗಬೇಕು ಏನಾಗಬಾರ್ದಿದೆ ಡ್ರಾಮಾದಲ್ಲಿ ಮೊದಲೇ ನೋಂದಿದೆ. ಡ್ರಾಮಾ ಅನುಸಾರ ಅಪನೆ ಆಪ್ ತಾನೇ ನಡೀತಾನೆ ಇರ್ತದೆ. ಅದರಲ್ಲಿ ನಾನು ಆತ್ಮ ಮಾಡುವಂಥದ್ದೇನೂ ಇಲ್ಲ. ನಾವು ಎದುರು ವಿನಾಶ ಮಾಡಬೇಕು, ಎದುರು ಸ್ಥಾಪನೆ ಮಾಡ್ಕೋಬೇಕಾಗಿದೆ ಅಂತಂದರೆ ಯಾವುದು ವಿನಾಶದ ಅಥವಾ ಕಲಿಯುಗದ ಪ್ರೋಗ್ರಾಮ್ ಮೈಂಡ್ ಒಳಗಿದೆ, ಈ ಕಲಿಯುಗದ ಪ್ರೋಗ್ರಾಮನ್ನು ಒಳಗಿಂದ ಒಳಗನೆ ಡಿಲೀಟ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇದು ಡಿಲೀಟ್ ಮಾಡೋಕ್ಕಿಂತ ಮೊದಲು ಸತ್ಯುಗದ ಶುದ್ಧ ಪ್ರವೃತ್ತಿ, ಶುದ್ಧ ವಿಚಾರ, ಒನ್ನೆಸ್ ಮತ್ತು ಏಕತೆ, ಆ ಒಂದು ಅಂತರಂಗದಲ್ಲಿ ಸಂಪೂರ್ಣ ಸೋಲ್ ಕಾನ್ಷಿಯಸ್ ಸ್ಥಿತಿ, ಎಲ್ಲರಲ್ಲೂ ಆ ಒಂದು ಆತ್ಮದರ್ಶನ ಮಾಡುವಂತಹ ದಿವ್ಯ ಬುದ್ಧಿ, ಇದನ್ನು ಮೊದಲು ಸ್ಥಾಪನೆ ಮಾಡಿಕೊಳ್ಳ್ರಿ. ನಂತರ ಆಂತರಿಕ ಜಗತ್ತಿನ ಎಲ್ಲ ಕಲಿಯುವುದ ಪ್ರೋಗ್ರಾಮ್ ವಿನಾಶ ಆಗಿ ಹೋಗ್ತದೆ. ಆಗ ನೀವು ಪಾವನರಾಗ್ತೀರಿ ಎನ್ನುವಂತಹ ಮಾತನ್ನ ಎಲ್ಲರಿಗೂ ಹೇಳ್ರಿ ಅಂತಾರೆ ಬಾಬಾ. वरदान, संतुष्टता की विशेषता द्वारा सेवा में सफलता मूर्त बनने वाले ಸಂತುಷ್ಟ ಮಣಿ ಭವ. ಸಂತುಷ್ಟತೆಯ ವಿಶೇಷತೆಯ ಮೂಲಕ ಸೇವೆಯಲ್ಲಿ ಸಫಲತಾ ಮೂರ್ತರಾಗುವಂತಹ ಸಂತುಷ್ಟ ಮಣಿ ಭವ. ಸಫಲತಾ ಮೂರ್ತ ಅರ್ಥಾತ್ ಸ್ಥೂಲ ಮಾತಿನ ಸಫಲತೆಯ ಮಾತು ಬಾಬಾ ಹೇಳ್ತಾ ಇಲ್ಲ. ಬಹಳ ಸೂಕ್ಷ್ಮವಾದ ಅರ್ಥದಲ್ಲಿ ಬಾಬಾ ಸಫಲತೆಯ ಒಂದು ಅರ್ಥವನ್ನು ತಿಳಿಸ್ತಿದ್ದಾರೆ. ಸಫಲತೆ ಅಂದರೆ ಸೇವಾ ಕೇಂದ್ರದ ವಿಸ್ತಾರ, ಸಫಲತೆ ಅಂತಂದರೆ ಮಕ್ಕಳು, ಪರಿವಾರ ಎಲ್ಲ ರೀತಿಯಿಂದ ಸೆಟಲ್ಮೆಂಟ್ ಆಯಿತು ಅಂತಂದ್ರೆ ಅದಕ್ಕೆ ಬಹಳ ಜನ ಸಫಲತೆ ತಿಳ್ಕೋತಾರೆ. ಆರ್ಥಿಕವಾಗಿ ಬಹಳ ಪ್ರಗತಿ ಆಯಿತು, ಧನ ಸಂಪತ್ತು ವೃದ್ಧಿ ಆಯಿತು ಅಂತಂದರೆ ಇದು ಸಕ್ಸಸ್ ಅಂತ. ಅದು ಡ್ರಾಮಾ ಅನುಸಾರ ಸಿಗ್ತಾ ಇದೆ, ಡ್ರಾಮಾ ಅನುಸಾರ ಲಾಸ್ ಆಗ್ತದೆ, ಡ್ರಾಮಾ ಅನುಸಾರ ಪ್ರಗತಿ ಆಗ್ತದ. ಅದು ಯಾವುದು ನಾವು ಮಾಡಿದ್ದು ಸಕ್ಸಸ್ ಅಲ್ಲ, ನಮ್ಮ ಒಂದು ಪುರುಷಾರ್ಥದ ಕಾರಣ ಅಲ್ಲ. ನಿಜವಾದ ಸಕ್ಸಸ್ ಅಂದರೆ ಸೋಲ್ನ ಸ್ಥಿತಿ, ಆತ್ಮಿಕ ಉನ್ನತಿ ಕ್ಷಣ ಕ್ಷಣವೂ ಆಗುವುದೇ ನಿಜವಾದಂತಹ ಸಫಲತೆ. ಡ್ರಾಮಾದಿಂದ ಎಷ್ಟೆಷ್ಟು ನಾನು ಡಿಟ್ಯಾಚ್ ಆಗ್ತೀನಿ, ಇದು ರಿಯಲ್ ಸಫಲತೆ ಅಂದಮೇಲೆ ಬಾಬಾ ಹೇಳ್ತಾರೆ ನಿಜವಾದ ಸಫಲತಾ ಮೂರ್ತರಾಗುವುದಕ್ಕಾಗಿ ಸಂತುಷ್ಟ ಮಣಿಗಳು ಆಗ್ರಿ. ಸೇವಾ ಕಾ ವಿಶೇಷ ಗುಣ ಸಂತುಷ್ಟತಾ ಹೇ. ಒಂದು ವೇಳೆ ಸತ್ಯ ಸೇವಾನೆ ಮಾಡಿದ್ವಿ ಅಂತಂದರೆ ಅದ್ರ ಫಲ, ಅದ್ರ ಗುಣ, ಅದ್ರ ವಿಶೇಷತೆ ಸಂತುಷ್ಟತೆಯಾಗಿದೆ, ಆತ್ಮ ಸಂತೃಪ್ತ ಆಗ್ತದೆ. यदि नाम सेवा हो और स्वयं भी डिस्टर्ब हो वो दूसरों को भी डिस्टर्ब करे तो ऐसी सेवा न करना अच्छा है. अंडरलाइन, ಒಂದು ವೇಳೆ ಹೆಸರು ಸೇವಾದಿರ್ತದ, ಆದರೆ ಸೇವಾ ಮಾಡಲಿಕ್ಕೆ ಹೋಗಿ ಸ್ವಯಮೂ ಡಿಸ್ಟರ್ಬ್ ಆಗೋದು, ಬೇರೆಯವ್ರನ್ನೂ ಡಿಸ್ಟರ್ಬ್ ಮಾಡೋದು ಅಂದರೆ ಅಂತಹ ಸೇವೆನೇ ಅಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಂಥ ಸೇವೆಯನ್ನು ಮಾಡದೇ ಇರುವುದೇ ಉತ್ತಮ. ಅಂದರೆ ಸೇವಾದಿಂದ ಡಿಸ್ಟರ್ಬೆನ್ಸ್ ಯಾವಾಗಾಗ್ತದ, ಅದರಿಂದ ಹೆಸರು ತಗೊಳ್ಬೇಕು, ನಾವು ಕಮ್ಮೆಲ್ಲ ಮಾಡಿ ತೋರಿಸ್ಬೇಕು, ನಾವು ಒಳ್ಳೆಯ ಸೇವಾ ಮಾಡೀವಿ ಅಂತ ಅನ್ನಿಸ್ಕೋಬೇಕು, ನಾವು ಭಾಳ ನೀಟ್ ಪ್ರೋಗ್ರಾಮ್ ಅರೇಂಜ್ ಮಾಡ್ತೀವಿ ಅನ್ನೋದು ಎಲ್ಲರಿಗೆ ಗೊತ್ತು ಮಾಡಿಸ್ಬೇಕು ಅಂತ ಒಂದು ವೇಳೆ ಪ್ರೋಗ್ರಾಮ್ ಮಾಡ್ತೀವತ್ತಂದ್ರೆ ಜರೂರ್ ಅದರಲ್ಲಿ ಹೇರಾಪೇರಿ ಆಗ್ತದ, ಜರೂರ್ ಡಿಸ್ಟರ್ಬೆನ್ಸ್ ಆಗ್ತದ, ಬೇರೆಯವರು ಡಿಸ್ಟರ್ಬ್ ಆಗ್ತಾರೆ. ಅದಕ್ಕೆ ಬಾಬಾ ಹತ್ರ ಇಂಥ ಸೇವಾ ಮಾಡೋಕ್ಕಿಂತ ಮಾಡದೇ ಇರುವುದೇ ಬಹಳ ಉತ್ತಮ. ಎಲ್ಲಕ್ಕಿಂತ ಬೆಸ್ಟ್ ಸೇವಾ ದೇಹ ಭಾನದಿಂದ ಡಿಟ್ಯಾಚ್ ಆಗಿ ಬಾಬನ ಸಂಘದಲ್ಲಿ ಅನುಭವ ಮಾಡ್ತಾ
ಶುದ್ಧ ಪ್ರಕಂಪನಗಳನ್ನು ಜಗತ್ತಿಗೆ ಹರಡಿಸೋದು ಇದೆಲ್ಲಕ್ಕಿಂತ ಸರ್ವಶ್ರೇಷ್ಠವಾದಂತಹ ಬಂಧನ ಮುಕ್ತ, ಚಿಂತಾ ಮುಕ್ತ, ಖರ್ಚಿರ್ಲಾರ್ದಂಥ ಶ್ರೇಷ್ಠ ಸೇವಾ ಆಗಿದೆ. ಆದರೂ ಡ್ರಾಮಾ ಅನುಸಾರ ರೋಲ್ನ ಮೂಲಕ ಸೇವೆ ಆಗ್ತದೆ ಅಂತಂದರೆ ಬಾಬಾ ಹೇಳ್ತಾರೆ ಆ ಸೇವೆಯಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಇಲ್ಲ ಅಂದ್ರೆ ಅಂಥ ಸೇವೆಯನ್ನು ಮಾಡಲೇಬಾರ್ದು ಅಂತಾರೆ ಬಾಬಾ. ಜಹಾ ಸ್ವಯಂ ಕೆ ಪ್ರತಿ ವ ಸಂಪರ್ಕ ವಾಲೋं से संतुष्टा नहीं व सेवा न स्वयं को फल की प्राप्ति कराती न दूसरों को. ಬಾಬಾ ಹೇಳ್ತಾರೆ ನಾವು ಮಾಡುವ ಸೇವೆಯೊಳಗ ನಾವು ಖುಷಿಲ್ಲ, ನಮ್ಮ ಜೊತೆಯಲ್ಲಿ ಇರೋರು ಖುಷಿಲ್ಲ ಅಂತಂದರೆ ಬಾಬಾ ಹೇಳ್ತಾರೆ ಅಂಥ ಸೇವೆಯ ಫಲದಿಂದ ಏನೂ ಪ್ರಾಪ್ತಿ ಆಗೋದು, ಅದರಲ್ಲಿ ಏನೂ ಜಮಾನೆ ಆಗೋದಿಲ್ಲ ಅಂತಾರೆ ಬಾಬಾ. इसलिए पहले एकांतवासी बन स्वपरिवर्तन द्वारा संतुष्ट मणि का वरदान प्राप्त कर फिर सेवा में आओ, तब सफलता मूर्त बनेंगे. ವಿಶೇಷ ಅಂಡರ್ಲೈನ್, ಯಾವಾಗೇ ನಾವು ಸೇವಾ ಮಾಡ್ತೀವಿ ಅಂತಂದ್ರೆ ಬಾಬಾ ಹೇಳ್ತಾರೆ ಮೊದಲು ಏಕಾಂತವಾಸಿ ಆಗ್ರಿ, ಏಕಕ್ಕೆ ಅಂತ್ ಮೇ ಚಲೆ ಜಾನ. ಒಬ್ಬ ಪರಮಾತ್ಮನ ಸಂಘದಲ್ಲಿ ಅನಂತ ಅನುಭವಗಳನ್ನು ಜಮಾ ಮಾಡಿಕೊಂಡು ಅನಂತ ಶಕ್ತಿಗಳನ್ನು ತುಂಬಿಕೊಂಡು ಏಕಾಂತದಲ್ಲಿ ಪರಮಾತ್ಮನ ತಂದೆ ಜೊತೆಯಲ್ಲಿರ್ರಿ ಅಥವಾ ಆತ್ಮನ ಸೈಲೆನ್ಸಲ್ಲಿ ಅನುಭವ ಮಾಡ್ರಿ, ಅದೇ ನಿಜವಾದಂಥ ದೊಡ್ಡ ಸೇವಾ. ಈ ರೀತಿ ಸ್ವಯಂನ ಪರಿವರ್ತನೆ ಮಾಡಿಕೊಂಡು ಅಂದರೆ ಇನ್ನೂ ತಕ್ಕನೂ ಅಕ್ಕೋರು ಚಲೋ ಅಕ್ಕೋರು ಅನಿಸ್ಕೋಬೇಕಂತ ಸೇವಾ ಮಾಡಿದ್ರ ಆ ಸೇವಾದಿಂದ ಡಿಸ್ಟರ್ಬೆನ್ಸ್ ಪಕ್ಕ. ಅಕ್ಕೋರೇ ಮೊದಲು ಡಿಸ್ಟರ್ಬ್ ಆಗ್ತಾರೆ. ಅದಕ್ಕೆ ಬಾಬಾ ಅಂತಾರ ಮೊದಲು ಸ್ವಯಂ ಪರಿವರ್ತನೆ ಆಗ್ರಿ, ಅದಕ್ಕೆ ಮೊದಲು ಏಕಾಂತದಲ್ಲಿ ಹೋಗ್ರಿ ಅಂತಾರೆ ಬಾಬಾ. ಮೊದಲು ಎಲ್ಲ ರೀತಿಯ ಮೌನ ಮಾಡ್ರಿ, ಮೌನವಾಗ್ಬಿಡ್ರಿ, ಸೈಲೆನ್ಸಲ್ಲಿ ಹೋಗ್ಬಿಡ್ರಿ, ಏಕಾಂತವಾಸಿ ಆಗ್ರಿ, ಸ್ವಯಂವನ್ನು ಪರಿವರ್ತನೆ ಮಾಡಿಕೊಡ್ರಿ, ಸಂತುಷ್ಟತೆಯ ವರದಾನವನ್ನು ಪ್ರಾಪ್ತ ಮಾಡಿಕೊಳ್ರಿ. ಆಗ ಸೇವೆಯಲ್ಲಿ ಸಫಲತೆ ಸಿಗಾಕ ಸಾಧ್ಯ ಇದೆ. ಸಂತುಷ್ಟ ಒಂದು ಸಂಕಲ್ಪವೂ ನಡಿಬಾರ್ದು. ಆ ಸೇವಾ ಆದಮೇಲೆ ನಮಗೆ ಖುಷಿ ಅನುಭವನೂ ಆಗಬಾರ್ದು. ಯಾಕಂದರೆ ಸೇವಾ ಭಾವ ಬಂದಿದೆ, ತನು ಭಾವ ಬಂದಿದೆ. ತನುವಿನ ಮೂಲಕ ಕ್ಯಾರೆಕ್ಟರ್ನ ಮೂಲಕ ಬಾಬಾ ಸೇವಾ ಮಾಡಿಸಿದ್ದಾರಂದರೆ ನಾನು ಖುಷಿ ಪಡ್ತೀನಿ ಅಂತಂದರೆ ಇದರ ಅರ್ಥ ಇದು ನಾನು ಮಾಡೀನಿ ಅಂತ ಅರ್ಥ. ಅಂದಮೇಲೆ ಬಾಬಾ ಹೇಳ್ತಾರೆ ಡಿಸ್ಟರ್ಬ್ ಭಾಳ ಆಗ್ತದ. ಆದರೆ ಯಶಸ್ಸು, ಅದರ ಸಫಲತೆ ಅಸಫಲತೆ ಡ್ರಾಮಾ ಬಿಟ್ಟಿದ್ದು ನಂದಲ್ಲ, ಬಾಬನ ಚಿಂತೆ ಅದು. ಶರೀರ ಬಾಬಂದು, ಮನಸ್ಸು ಬಾಬಂದು. ಬಾಬಾ ಮಾಡಿಸ್ತಾರ, ಬಾಬಾ ಏನೇ ಮಾಡ್ತಾರೆ. ರಿಯಲ್ ಸೇವಾ ಅಂದ್ರೆ ದೇಹಭಾನದಿಂದ ಪರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ನಿಜವಾದ ಸಂತುಷ್ಟರಾಗುವುದು ಅಂತ ಹೇಳ್ತಾರೆ ಬಾಬಾ. ಅದೇ ನಿಜವಾದ ಸಫಲತೆಯಾಗಿದೆ. ಸ್ಲೋಗನ್, विघ्नों रूपी पत्थर को तोड़ने में स्वयं समय न गवाकर उसे हाई जंप देकर पार करो. ವಿಘ್ನ ಎನ್ನುವಂಥ ಕಲ್ಲುಗಳನ್ನು ಒಡೆಯುವ ಬದಲಾಗಿ, ಅದರಲ್ಲಿ ಸಮಯ ಕಳೆಯುವ ಬದಲಾಗಿ ಅದಕ್ಕೆ ಹೈ ಜಂಪ್ ಆಗಿ ಪಾರ್ ಮಾಡ್ರಿ ಅಂತಾರೆ ಬಾಬಾ. ಅಂದರೆ ಪ್ರತಿಯೊಂದು ಮಾತನ್ನು ಇದು ಯಾಕೆ ಬಂತು, ಹೀಗೆ ಯಾಕಾಯಿತು, ಹೇಗೆ ಮಾಡಲಿ, ಏನು ಮಾಡಲಿ, ಹೆಂಗೆ ಮಾಡಿ ಇದರಿಂದ ಪಾರಾಗಲಿ. ಬಾಬಾ ಹೇಳ್ತಾರೆ ಈ ಒಂದು ಜಂಜಾಟದಲ್ಲಿ ಹೋಗಬೇಡ್ರಿ, ಪರ್ವತ ಬೆಟ್ಟವನ್ನು ಒಡೆಯುವ ಕೆಲಸಕ್ಕೆ ಹೋಗಬೇಡ್ರಿ. ಏನೇ ಸಮಸ್ಯೆ ಬಂದಿದೆ ಅದು ಎಲ್ಲಿ ಬಂದಿದೆ, ಡ್ರಾಮಾದೊಳಗೆ ಬಂದಿದೆ. ನಾ ಆತ್ಮ ಡ್ರಾಮಾದಿಂದ ಪರೆ ಇದ್ದೀನಿ, ನಾ ಹೈಯೆಸ್ಟ್ ಇದ್ದೀನಿ, ನಾನು ಆತ್ಮ ಬಹಳ ಶ್ರೇಷ್ಠ ಇದ್ದೀನಿ. ಸಮಸ್ಯೆ ಬೆಟ್ಟದಷ್ಟೇ ದೊಡ್ಡದಿದ್ರು ಅದು ಡ್ರಾಮಾದೊಳಗೆ, ಫಿಲ್ಮ್ ಒಳಗೆ, ಸ್ಕ್ರೀನ್ ಮೇಲೆ ನಡೀತಾ ಇದೆ ಅನ್ನುವ ಸತ್ಯ ಸ್ಮೃತಿ ಇತ್ತು ಅಂದರೆ ಬಾಬಾ ಹೇಳ್ತಾರ ಅಲ್ಲಿ ನಮ್ಮ ಸಮಯನೂ ಹೋಗೋದಿಲ್ಲ. ಒಂದು ಕ್ಷಣದಲ್ಲಿ ನಾವು ಅದಕ್ಕೆ ಹೈ ಜಂಪ್ ಮಾಡಿ ಮೇಲೆ ಹೋಗಲಿಕ್ಕೆ ಸಾಧ್ಯ ಇದೆ. ಅವ್ಯಕ್ತಿಶಾರೆ अब लगन की अग्नि को प्रज्वलित कर योग को ज्वाला रूप बनाओ. ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಯೋಗದ ಜ್ವಾಲಾರೂಪರು ಆಗ್ರಿ. ज्वाला स्वरूप याद के लिए मन और बुद्धि दोनों को एक तो पावरफुल ब्रेक चाहिए. ಜ್ವಾಲಾರೂಪ ಅರ್ಥಾತ್ ಬಾಬಾ ಮತ್ತು ನನ್ನ ಮಧ್ಯದಲ್ಲಿ ಬೇರೆ ಯಾವ ಇಮೇಜ್, ಬೇರೆ ಯಾವುದೇ ರೀತಿಯ ಮಧ್ಯದಲ್ಲಿ ನೆನಪುಗಳು ಪ್ರವೇಶ ಆಗದಂತಹ ಒಂದು ಹೈಯೆಸ್ಟ್ ಸ್ಥಿತಿ ಜ್ವಾಲಾಮುಖಿ ಸ್ವರೂಪ. ಇಂಥ ಜ್ವಾಲಾಮುಖಿ ಸ್ವರೂಪ ಆಗಬೇಕು ಅಂದರೆ ಅದಕ್ಕಾಗಿ ಮನಬುದ್ಧಿಯನ್ನು ಶಕ್ತಿಶಾಲಿಯಾದ ಬ್ರೇಕ್ ಹಾಕಿ, ಮನಸ್ಸು ಬುದ್ಧಿಗೆ, ಅರ್ಥಾತ್ ಈ ಮನಸ್ಸು ನಾನಲ್ಲ, ಬುದ್ಧಿಯೂ ನಾನಲ್ಲ, ಮನಬುದ್ಧಿ ಬಾಬಾರವ್ರದ್ದಾಗಿದೆ ಅಂತ ಬಾಬಾ ಅರ್ಪಣೆ ಮಾಡೋದೇ ಬ್ರೇಕ್ ಹಾಕೋದು.
और मोड़ने की भी शक्ति चाहिए. ಮನ ಬುದ್ಧಿಯನ್ನ ಮಣಿಸುವಂತಹ ಅರ್ಥಾತ್ ನನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸುವಂತಹ ಶಕ್ತಿನೂ ಬೇಕು. इससे बुद्धि की शक्ति या कोई भी एनर्जी वेस्ट न होकर जमा होती जाएगी. ಬುದ್ಧಿಯ ಶಕ್ತಿಯೂ ಕೂಡ ವೇಸ್ಟ್ ಆಗದೆ ಜಮಾ ಆಗ್ತಾ ಹೋಗ್ತದೆ. जितनी जमा होगी उतना ही परखने की निर्णय करने की शक्ति बढ़ेगी. ಎಷ್ಟು ಎನರ್ಜಿ ಸೋಲ್ ಕಾನ್ಷಿಯಸ್ ಅಲ್ಲಿ ಇದ್ದಾಗ ಜಮಾ ಆಗ್ತಾ ಹೋಗ್ತದೋ ಅಷ್ಟು ಈ ಮನಸ್ಸು ಪರೀಕ್ಷಿಸುವಂತಹ, ಈ ಮನಸ್ಸಿಗೆ ನಿರ್ಣಯ ತಗೊಳ್ಳುವಂತಹ ಒಂದು ಶಕ್ತಿ ಹೆಚ್ಚಾಗ್ತದೆ. इसके लिए अब संकल्पों का विस्तार बंद करो, करते चलो और समेटने की शक्ति धारण करो. ಅಂಡರ್ಲೈನ್, ಇದು ಬಹಳ ವಿಶೇಷವಾದಂತಹ ಸೂಕ್ಷ್ಮ ಮಾತು. ಎಷ್ಟು ಸಾಧ್ಯ ಅಷ್ಟು ತಮ್ಮ ಸಂಕಲ್ಪಗಳ ವಿಸ್ತಾರ ಏನಿದೆಯಲ್ಲ ಅದನ್ನು ಬಂದ್ ಮಾಡ್ತಾ ನಡೀರಿ ಮತ್ತು ಸಮೇಟಿಸುವಂತಹ ಶಕ್ತಿ, ವಿಸ್ತಾರವನ್ನು ಸಂಕೀರ್ಣಗೊಳಿಸುವಂಥ ಶಕ್ತಿಯನ್ನು ಧಾರಣೆ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಅಂದರೆ ಹೇಗೆ ನನ್ನ ಶರೀರ ಬಿಡ್ತೀನಿ ಅಂತಂದಮೇಲೆ ಎಲ್ಲವನ್ನ ಬಿಡ್ಲಿಕ್ಕೆ ಶುರು ಮಾಡಿಬಿಡ್ತೀನಿ, ಒಂದೊಂದು ಕೊಡ್ಲಿಕ್ಕೆ ಶುರು ಮಾಡ್ತೀನಿ. ನಾವು ಆ ಊರ ಬಿಡ್ತೀವಿ, ನಾವು ಅಲ್ಲಿಂದ ಯಾತ್ರೆಯನ್ನು ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಅಂತಂದಮೇಲೆ ವಿಸ್ತಾರ ಮಾಡ್ಕೊಳ್ಳೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಇದು ನನ್ನ ಜೀವನ, ಇದು ನನ್ನ ಸಂಸಾರ, ಇದು ನನ್ನ ಜಗತ್ತು ಅಂತ ಏನು ಅನ್ಕೋತೀನಿ ಅಲ್ಲಿ ಬಹಳ ವಿಸ್ತಾರ ಇದೆ, ಇನ್ನೂ ಬೆಳೀತಾ ಹೋಗ್ತದ. ಅಂದರೆ ನಮ್ಮ ತಂಗಿ, ಇವ್ರು ನಮ್ಮ ತಂಗಿ ಮನೆಯವರು, ಇವ್ರು ನಮ್ಮ ತಂಗಿಯ ತವ್ರ ಮನೆಯವರು, ಹೀಗೆ ವಿಸ್ತಾರ ಆಗ್ತಾ ಹೋಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ವಿಸ್ತಾರವನ್ನು ಬಂದ್ ಮಾಡ್ತಾ ನಡೀರಿ. ಯಾಕೆ? ಸತ್ಯುಗದಲ್ಲಿ ಒಂದು ಸಿಂಗಲ್ ಸಂಕಲ್ಪನೂ ಇರೋದು, ಸಂಕಲ್ಪ ಮುಕ್ತ ಸ್ಥಿತಿ ಇರ್ತದೆ, ಆತ್ಮಿಕ ಅವಸ್ಥಾ ಆಗಿರ್ತದೆ. ಅಂದಮೇಲೆ ಬಾಬಾ ಹೇಳ್ತಾರ, ಸೋಲ್ನ ರಿಯಲ್ ಸ್ಥಿತಿಯೊಳಗ, ರಿಯಲ್ ಸೋಲ್ ಕಾನ್ಷಿಯಸ್ನಲ್ಲಿ ಇದ್ವಿ ಅಂದರೆ ಒಂದು ಸಿಂಗಲ್ ಸಂಕಲ್ಪನೂ ಇರೋದು. ಸೈಲೆನ್ಸ್, ದ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ. ಸಂಕಲ್ಪದ ಅಂತಂದ್ರೆ ಇಲ್ಲ ಪಾಸ್ಟಿಗರೆ ಹೋಗ್ತೀವಿ, ಇಲ್ಲ ಫ್ಯೂಚರಿಗರೆ ಹೋಗ್ತೀವಿ. ಬಾಬಾ ಹೇಳ್ತಾರೆ, ಇದನ್ನೆಲ್ಲ ಬಂದ್ ಮಾಡ್ತಾ ನಡೀರಿ ಮತ್ತು ವಿಸ್ತಾರ ಸಂಕೀರ್ಣ ಮಾಡುವಂಥ ಶಕ್ತಿಯನ್ನು ಹೆಚ್ಚಿಸ್ಕೊಳ್ರಿ. ಇದರಿಂದ ತಮ್ಮ ಜ್ವಾಲಾರೂಪದ ಯೋಗ ಈ ರೀತಿಯಾಗಿ ಅನೇಕ ವಿಕರ್ಮಗಳನ್ನು ಮತ್ತು ಪ್ರಕೃತಿಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಂ ಶಾಂತಿ.